ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಫ್ಟರ್ ಲಾಂಗ್ ಟೈಮ್ ನಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ವಿಷಯ ಏನಪ್ಪ ಅಂದರೆ, ಈ ಕಡೆ ನಮ್ಮ ಕಡೆ ಹಬ್ಬ ಮಾಡ್ತಾರೆ ಇವತ್ತು. ಸೊ ತಲಕಾಯಲ್ ಬೆಟ್ಟ ಜಾತ್ರೆ ಕೂಡ ಇರುತ್ತೆ. ಸೊ ಅದಕ್ಕೆ ಬೆಳಗ್ಗೆನೇ ಮಾವಿನಎಲೆ ತೋರಣಕ್ಕೆ ಬೇಕು ಅಂತ ಮಾವಿನಎಲೆಗೆ ಬಂದಿದ್ದೀನಿ. ನಾವು ಬೆಳಗ್ಗೆನೇ ಹಬ್ಬದ ದಿವಸ ಬಂದುಬಿಟ್ಟು ಈ ಥರ ಮಾವಿನಎಲೆಗಳು ಕಿತ್ಕೊಂಡು ಹೋಗಿ ಮನೆಗೆ ಹಾಕೋದು ಒಂಥರ ಅದೊಂದು ಹಬ್ಬದ ವಾತಾವರಣ. ನಮಗೆ ಮನೆಯಲ್ಲಿ ಬೇಗ ಎಬ್ಬಿಸ್ಬಿಟ್ಟು ಕಳಿಸ್ಬಿಡ್ತಾರೆ, ಹೋಗಿ ಮಾವಿನಎಲೆಗೆ ತೋರಣ ಕಿತ್ಕೊಂಬರ್ರಿ, ಮತ್ತು ಅದೇನೇನೋ ಎಳೆ ಎಲ್ಲ ಬರ್ತದೆ ಅದನ್ನೆಲ್ಲ ಕಿತ್ಕೊಂಬರೋಕ್ಕೆ ಕಳಿಸ್ಬಿಡ್ತಾರೆ. ನಾವೆಲ್ಲ ಎದ್ಬಿಟ್ಟು ಬೆಳಗ್ಗೆನೇ ಬಂದುಬಿಡೋದು. ಇವತ್ತು ನನ್ನ ಫ್ರೆಂಡ್ಸ್ ಅವ್ರು ಬೇಕಾಗಿತ್ತು, ಅವ್ರು ಬರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಬಿಟ್ಬಿಟ್ಟು ಬಂದೆ, ನಾನು ಒಬ್ಬನೇ ಬಂದೆ. ಸೊ ಈ ಥರ ಮಾವಿನಎಲೆ ಕಿತ್ಕೊಂಡು ಹೋಗೋದು ಮನೆಗೆ ಬೆಳಗ್ಗೆನೇ ಬಂದುಬಿಟ್ಟು. ಸನ್ಸೆಟ್ ಅಲ್ಲ, ಸನ್ರೈಸ್. ಈ ಮಾವಿನಎಲೆ ಕಿತ್ಕೊಂಬರೋದೇ ದೊಡ್ಡ ಸಮಸ್ಯೆ. ಆದರೆ ಅದರಲ್ಲಿ ಇನ್ನೊಂದು ಸಮಸ್ಯೆ, ಆ ಎಳೆಗಳು ಸಿಗಲ್ಲ, ಎಲ್ಲ ತುಟ್ಟುಗಳು ಬಿದ್ದಿರ್ತವೆ. ಅದರಲ್ಲಿ ಚೆನ್ನಾಗಿರೋನು ಹುಡುಕಿ ತೋಟ ಎಲ್ಲ ಫುಲ್ಲು ಹುಡುಕಿ ಕಿತ್ಕೊಂಬರ್ಬೇಕು. ಅದೊಂದು ದೊಡ್ಡ ಸಮಸ್ಯೆ. ಸಿಗೋದೇ ಇಲ್ಲ ಎಲೆಗಳು. ಅದೇನು ಹುಳ ಬಿದ್ದಿರ್ತಾರಲ್ಲ ಅವೆಲ್ಲ ಆಗಬಾರ್ದು ಅಂತೆ, ಚೆನ್ನಾಗಿರ್ಬೇಕು ಅಂತೆ. ಅವನು ಹುಡುಕೋದೇ ಗಂಟೆ ಹೊತ್ತಾಗುತ್ತೆ. ಇಲ್ಲಿ ಕೊನೆಗೆ ಸಂಪಾದನೆ ಮಾಡಿದೆ 2 ಬಾಗಿಲಿಗೆ. ಈ ಸಂಪಾದನೆ ಮಾಡೋದಿದೆಯಲ್ಲ ದೊಡ್ಡ ಸಮಸ್ಯೆ. ತೋಟ ಎಲ್ಲ ಹೋಗಿದ್ದೀನಿ, ಸಿಕ್ತು 2 ಬಾಗಿಲಿಗೆ. ಬೆಳಿಗ್ಗೆ ರೆಡಿ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೆಟ್ಟ ಸೊ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನಿದೆ ಅಂತ. ಮುಖ ತೊಳೆದಿಲ್ಲ ನೋಡ್ರಿ ಎಷ್ಟು ಹಾಕಿದ್ದಾರೆ. ನಾನು ಹೇಳ್ದೆ ಮಗ ಪೆಟ್ರೋಲ್ ಆಗೋಗುತ್ತೆ ಅಂತ. ನಾನು ಹೇಳ್ದೆ ಅವನಿಗೆ, ಕಳ್ಕೊಂಡು ಬಂದಿದ್ದೀವಿ ಅರ್ಧ ಕಿಲೋಮೀಟ್ರ್. ಯಾವನು ಇರಲಿ ಅಲ್ಲ, ಅಲ್ಲಿ ಸೆಂಟ್ರಲ್ ಎಲ್ಲೂ ಇರಲಿಲ್ಲ ಬಂಕು, ಮತ್ತೆ ಇಲ್ಲೇ ಹಾಕ್ಸ್ಬೇಕು ಮತ್ತೆ ತಳ್ಕೊಂಬಂದಿಲ್ಲ. ಅದಕ್ಕೆ ನಾನು ಹೇಳಿಲ್ವಾ ಅವಾಗ? ನಾನು ಹೇಳಿದ್ದು ಸರ್ ನಮ್ಮ ಭೀಮಾ ಹಾಕ್ಸ್ತಾವಲೆ. ಅವನ ಕೈಲೇ ತಲ್ಸೋದು. ನಾವು ಇಬ್ರು ಸೇಫ್ಟಿ ಮಾಡ್ತೀವಿ. ನೀನ್ ಸೇಫ್, ನಾನು ಕಷ್ಟಪಡ್ತೀನಿ. ಏನು ಕಷ್ಟಪಟ್ಟೆ? ಇವನೇನು ಕಷ್ಟಪಟ್ಟಿಲ್ಲ. ಎಲ್ಲರೂ ಗೊತ್ತಾಗಿದೆ ಬಿಡು, ಆ ವಿಡಿಯೋ ಹಾಕೋಣ, ನೋಡ್ತಾರೆ. ತಳ್ಕೊಂಡು ನೀನು ತಳ್ಳಿ ಪಾಪ ಸಾಕಾಯ್ತು. ಅವನೇ ಕೇಳೋಣ ಇರು. ಇವ ಯಾರೋ ತಳ್ಳಿದ್ದು ಆಗ ಹೇಳಿಲ್ಲ, ಅವನೇ ತಳ್ಳಿದ್ದೀನಿ. ಎಲ್ಲ ಬೋಗಸ್ ನನ್ನ ಮಗ. ಹೋಗಿ ವಿಡಿಯೋ ಮಾಡ್ತೀವಿ, ಜಸ್ಟ್ 5 ಮಿನಿಟ್ಸ್. ಯಾಕೆ ನಡ್ಕೊಂಡು ಅಣ್ಣ ಫುಲ್ ಟ್ರಾಫಿಕ್ ಜಾಮ್, ಅಣ್ಣ ಫುಲ್ ಟ್ರಾಫಿಕ್ ಜಾಮು. ಯಾಕೆ ವಿಜಯ್ ನಡ್ಕೊಂಡ್ ಬಂದಿತ್ತು? ನಡ್ಕೊಂಡ್ ಬರ್ತಿದ್ದಿಲ್ಲ ಅಂದ್ರೆ ಟ್ರಿಬಲ್ ರೈಡಿಂಗು 500 ರೂಪಾಯಿ ಇರೋದು, 200 ರೂಪಾಯಿ ಇಲ್ಲ. ಅಚ್ಚಾ 500 ರೂಪಾಯಿ ಆದ್ರೆ ಆಯ್ತೇ ಇಲ್ಲ. ಲೋ ಬಡ್ಜೆಟ್ ಅಲ್ಲ, 500 ರೂಪಾಯಿ ಆದ್ರೆ ಇನ್ನೇನು ಇರಲ್ಲ, ಮನೆಗೆ ಹೋಗ್ಬೇಕಷ್ಟೇ. ಸೇಫ್ ಗೇಮ್ ಅಲ್ಲ, ಗೊತ್ತಿಲ್ಲ ನಿಮಗೆ, ಚಿಕ್ಕ ಹುಡುಗ ನೀನು. ಅಣ್ಣ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನ ನಮ್ಮ ತಲಕಾಯಲ್ ಬೆಟ್ಟಕ್ಕೆ ಬಂದಿದ್ದೀರ ಅಣ್ಣ. 7 ಜನ. ಮಗ ತೋರ್ಸೋ ವಿಡಿಯೋ, ಎಲ್ಲ ಜನ ತೋರ್ಸೋ. ಟ್ರಾಫಿಕ್ ಜಾಮ್ ಅಂತ ಒಬ್ಬೊಬ್ರಿಗೂ ಸಿವಿಕ್ ಸೆನ್ಸ್ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಅಣ್ಣ ಅಣ್ಣ ಎಕ್ಸ್ಪೆಕ್ಟೇ ಮಾಡಿಲ್ಲ ಗುರು, ಈ ತರ ಜನ ಬರ್ತಾರೆ ಅಂತ. ಸೈಕ್ ಹಾಕ್ಬಿಟ್ಟಿದೀವಿ ದೇವರೇ ನಮ್ಮ ಮುರಾಣಿಗೂ. ಹೇಳ್ಬೇಕೇ 1 ಕಿಲೋಮೀಟರ್ ದೂರ ಹಾಕ್ಬಿಟ್ಟು ಬಂದಿದ್ದೀವಿ, ನಡ್ಕೊಂಡು ಹೋಗ್ತಾ ಇದೀವಿ. 1 ಕಿಲೋಮೀಟರ್ ಬೈಕ್ ಆಗಕ್ಕೆ ದಾರಿನೇ ಇಲ್ಲ. ಇಲ್ಲೆಲ್ಲ ಹಸುಗಳು. ನಮ್ದು ಪರ್ಸೆ ನೋಡು, ನಮ್ಮ ಇಲ್ಲಿ ಬೊಂಬೆ ಹೇಳ್ತೈತೆ ಮತ್ತೆ ಹಸುವಾಗ್ತಾ ಇದೆ. ಫ್ರೀ ಊಟ ಬರ್ತಾ ಇರ್ತಾರೆ. ಮಾತೇ ಇಲ್ಲ.
ಎಲ್ಲರೂ ನಮ್ಮ ಫ್ರೆಂಡ್ಸ್ ಬರ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಇಟ್ಕೊಂಡು ಎಲ್ಲ ಫ್ರೀ ಊಟ. ಯಾರೋ ಫೋನ್ ಕಾಲ್ ಮಾಡ್ತಾ ಇದ್ದಾರೆ. ಅದು ಇದೇ ನಮ್ಮ ತಲಕಾಯಲ್ಲಿ ಬೆಟ್ಟ ಜಾತ್ರೆ ಎಲ್ಲರೂ ವಿಸಿಟ್ ಮಾಡಿ ಗೊತ್ತಿರೋರಿಗೆ ಲೊಕೇಶನ್ ಎಲ್ಲ ತೋರ್ಸು ನೋಡೋ ಜನ ಹೆಂಗಿದಾರ ಆ ಕಡೆ. ನಾನು ಹೇಳ್ದಲ್ಲ ಫ್ರೀ ಊಟ ಬರಬೇಕು, ಊಟ ಮಾಡಬೇಕು, ಆರಾಮ್ ಖುಷಿಯಾಗಿರ್ಬೇಕು. ಊಟ ಕೊಡ್ತಾ ಇದಾರೆ, ಎಲೆ ಇಲ್ಲ ಅಂತೆ, ಏನ್ ಮಾಡೋದು ಇವಾಗ? ಎಲೆ ಇಲ್ಲ ಅಂತ ಹೇಳು. ಇಲ್ಲಿ ಇಲ್ಲ, ಏ ಬೇಜಾರ್ ಹತ್ರ ಇಡ್ತಾ ಇರ್ತಾರೆ, ಬರ ಹೋಗ್ತಾ ಇರೋಣ. ನಿಜವಾಗ್ಲೂ ಇಡ್ತಾ ಇರ್ತಾರೆ, ಮಗ ನೋಡ ಹೊಟ್ಟೆ ಇಲ್ಲ, ಹಸು ಆಗ್ತದೆ ಇಲ್ಲ. ಅದು ಹೊಟ್ಟೆ ಎಲ್ಲ ಅದೇ ಪಾತ್ರ ಕೆರೆ ಅದು. ಇಲ್ಲ ಗೊತ್ತಲ್ಲ ನನಗೆ. ಅಲ್ಲಿ ಇದು ಜನಪದ ನೃತ್ಯ ನಡೀತಾ ಇದೆ, ಬನ್ನಿ ತೋರಿಸ್ತೀನಿ. ಮಿಮಿಕ್ರಿ ಆರ್ಟಿಸ್ಟ್ ಪರಿಚಯಲ್ಲೆಲ್ಲ ಫುಲ್ ಫೇಮಸ್ ಆಗಿ ಹೋಗಿದ್ದಾರೆ. ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಪರಿಚಯಲ್ಲಿ ಫುಲ್ ಫೇಮಸ್ ಆಗಿ ಹೋಗಿದ್ದಾರೆ. ಯಾರು ನೋಡಿದ್ರು ಮಿಮಿಕ್ರಿ ಮಾಡಿ ಅಂತ ಇದ್ದಾರೆ. ಟ್ಯಾಟು ಇಂಥ ಟ್ಯಾಟು ವೇಸ್ಟ್ ಟ್ಯಾಟು ಬಗ್ಗೆ ಹೇಳ್ತಾರೆ. ಚಲೋ ಚಲೋ ಚಲೋ. ಅದರಿಂದ ಪಾಪ ಡೇ ಹಾಕವನೇ. ಇಷ್ಟು ಬಿಸಿಲಿದ್ರು ಕೂಡ ಇವ್ರು ಬಜ್ಜಿಗಿಳ್ಬೇಕಂತೆ. ಅವ್ರಿಗೇನು ಬರ್ತದೆ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಬಿಸಿಲಲ್ಲಿ ನಾವು ಬಜ್ಜಿಗಳು ತಿನ್ನೋದು. ಅಣ್ಣ ನಮ್ಮದು ತಲಕಾಯಲೆ ಬೆಟ್ಟ ಪರ್ಸೆ ಜಾತ್ರೆ ಅಣ್ಣ. ಏನು ರಶ್ಶು ಅಂದರೆ ಫುಲ್ ರಶ್ಶು, ನಡೆಯೋಕೆ ಆಗ್ತಿಲ್ಲ ಅಣ್ಣ. ನಾವು ಇನ್ನು ಅಲ್ಲಿ ಗಾಡಿ ಸೆಡಿಯೋಕ್ಕೆ ಬರ್ತಾ ಇದ್ರು, 2 ಕಿಲೋಮೀಟರ್ ನಡ್ಕೊಂಡು ಒಂದು 3 ಕಿಲೋಮೀಟರ್ ಬಂದಿದ್ರು. ದಾರಿನೇ ಕಾಣಿಸ್ತಾ ಇಲ್ಲ. ನಮ್ಮ ಮೊಮ್ಮರಳ್ಳಿಗೂ ನಿಜ ಹೇಳ್ತಾ ಇದ್ದೀನಿ ನಾನು. ಏನು ಜನ ನೀವೇ ನೋಡ್ರಿ, ನಡೆಯೋಕೆ ಆಗ್ತಾ ಇಲ್ಲ ನೋಡ್ರಿ. ಗೋವಿಂದ ಇರೋ ರಶಿಗೆ ಮುಂದಕ್ಕೆ ಹೋಗೋದು ಅವಶ್ಯಕತೆ ಇದೆ. ದೇವರಾಣಿಗೆ ಹೇಳ್ತಿದ್ದಾನೆ, ದೇವ್ರಲ್ಲೇ ಕೈ ಮುಗಿದು ಮುಂದೆ ಆಗಲ್ಲ. ಕೈ ಮುಗಿದು ಒಳಗೆ ಬನ್ನಿ. ಇಲ್ಲಿಂದನೇ ಕೈ ಮುಗಿಬಿಟ್ಟು ಹೇಳ್ತೀನಿ. ಹಿಂಗ್ ನೋಡಿ, ಹಂಗ್ ನೋಡ, ನೋಡ ಹೆಂಗೈತಿ ರಥ ನೋಡ, ನಡಿ. ಮೇಲೆ ರಥ ನೋಡ್ಬಿಟ್ಟು ಬರ್ತೀವಿ. ಎಲ್ಲಿದ್ದೀನಿ ಪೂರ ಬೇಡ ಆದ ಈ ಜನಗಳ ಇವಾಗ ಫುಲ್ ಟ್ರಾಫಿಕ್ ಆಗಿದೆ ನೋಡಿ, ಸುತ್ತಾ ಇದ್ದಾರೆ. ಮಗ ಏನಿಲ್ಲ, ಏನು ದೂರ ಮಾಡೋದು. ರಶಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಬೆಟ್ಟ ಗುಡ್ಗಳು ಹತ್ಕೊಂಡು ಹೋಗ್ತಾ ಇದೀವಿ.
ಏನ್ ಪರಿಸ್ಥಿತಿಗಳು ಅಂದ್ರೆ ಅದಕ್ಕೆ ಹೇಳೋದಲ್ಲ ಬೇಡ ಅನ್ಸಿದ್ದಪ್ಪ. ನೋಡಿ ಎಲ್ಲೆಲ್ಲೋ ಹೋಗ್ತಾ ಇದೀವಿ ಸುತ್ಕೊಂಡು ಕಾಡಲ್ಲಿ. ಅಷ್ಟು ರಶ್ ಇದೆ ಗೊತ್ತಾ. ಮೇ ಬಿ ಯಾರಾದ್ರೂ ಸತ್ತೋಗ್ತಾರೇನೋ ಈ ಜನಕ್ಕೆ. ಹೌದಾ? ಈ ಜನಸಾಗರಕ್ಕೆ ಓಡೋಜ ಬಿದ್ದೋಗಿತ್ತು. ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ಏನು ಸಾಕಿಂಗ್ ಮಗ ಒಂದೇ ಒಂದು ಸಲ ಬ್ಯಾಕ್ ಕ್ಯಾಮ್ರಾ ನೋಡ್ಸೋ, ಎಲ್ಲರೂ ಶಾಕ್ ಆಗ್ತಾರೆ. ಏನು ಗೊತ್ತಾ ನೀವು? ನಮ್ಮ ತಲಕಾಯಲ್ಲಿ ಬೆಟ್ಟದ ರಥ. ಏನು ಬಾಳೆ ಬಾಳೆ ಇಟ್ಕೊಂಡು ಹೌದು ಏನು ನಮ್ಮ ಬ್ರದರು ಏನಿಲ್ವಾ? ಏನು ಏನ್ ಬೇಕು? ತೆಂಗಿನಕಾಯಿ ಹಿಂಗೆ ಬಾ ಕುಡಿಸಿನಿ. ಕೈಗೆ ಬರಬೇಕು, ಕೈಗೆ ಹಿಂಗೆ ಕ್ಯಾಚ್ ಇಟ್ಕೊಂಡಿತ್ತು. ನಾನು ಡೈರೆಕ್ಟ್ ಕ್ಯಾಚ್ ಇಟ್ಕೊಂಡೆ. ಎಷ್ಟೇ ದಂಡಗಳು? ಮಗ 3. ಮೂರು ಲವ್ ಸಕ್ಸಸ್ ಮಗ. ಲವ್ ಸಕ್ಸಸ್. ಲವ್ ಮಾಡ್ತಾ ಇಲ್ಲ ಆದ್ರೂ ನೋಡೋಣ. ಬೇಗ ನೋಡು, ಬೇಗ ಹಾಕಲ್ಲ ಟೈಮ್ ಆಯ್ತು. ಇದು ಟ್ರಾವಿಸ್ ಬಿಡಬಾರ್ದು ನಮ್ಗೆ ಇಬ್ಬರಿಗೆ ನಮ್ಮ ಒಬ್ಬರಲ್ಲಿಗೂ ಬಿಲ್ ಅಲ್ಲ, ಬಿಲ್ ಅಲ್ಲ, ಬಿಲ್ ಬಾರ್ದಲ್ಲ. ಒಳ್ಳು ಮೋಸ ನನ್ನ ಮಗ ಇವರು. ಇಲ್ಲ ಬಿದ್ದಿಲ್ಲ ಇಲ್ಲ ಇಲ್ಲ ಬಿದ್ದಿಲ್ಲ. ಕಾಣಿಸ್ತೈತೆ ಕ್ಯಾಮ್ರಾಗೆ. ನಾವು ತೆಗ್ದಿಲ್ಲ. ಲವ್ ಸಕ್ಸಸ್ ಹೇಳಿದ್ದಾರೆ ಅವಾಗ. ಮೂರು ಕಾಯಿ ಓ ಮಿಸ್ ವಿಜಯ್, ಅದು ಮಿಸ್ ಭೀಮಾ. ಓ ಅದು ಮಿಸ್ ವಿಜಯ. ಲಾಸ್ಟ್ ಒಂದೇ ಟಚ್ ಆಯ್ತು. ಐಫೋನ್ ಆ ಕಾಲದಲ್ಲಿ ಇದು ಐಫೋನ್. 20,000 ನಮಗೂ. ಅವಾಗ ನಮಗೆ 20-50 ರೂಪಾಯಿ ಇದ್ರು ದೊಡ್ಡ ಅಮೌಂಟ್. ಇದನ್ನು ಪಡೆಯೋಕೆ ನಾವು ಯುದ್ಧ ಮಾಡಿದ್ದೀವಿ. ಯುದ್ಧ ಅಂದ್ರೆ ಯುದ್ಧ. ಇದು ಇವತ್ತಿನ ಕತೆ. ಇನ್ನೂ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.